ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ನಾವು 1ನೇ ಮತ್ತು 2ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, 23 ಘಟಕಗಳಿದೆ ಅನ್ನೋದು ಗೊತ್ತಾಯ್ತು. ಅದು ಯಾವ್ಯಾವುದು ಅಂತ ಗೊತ್ತಾಯ್ತು. ಅದರ ಒಳಗಡೆ ಭಗವಂತ ತನ್ನ ಶಕ್ತಿಯಾದಂತಹ ಕಾಳಿಯ ಜೊತೆ ಪ್ರವೇಶ ಮಾಡ್ತಾನೆ. ಆಗ ಎಲ್ಲಾ ಕಾರ್ಯಗಳು ನಡೆಯೋದು. ಈಗ ಈ ಒಂದು ಸೃಷ್ಟಿಗೆ ಈ 23 ಘಟಕಗಳ ಜೊತೆ ಆ ಭೌತಿಕ ಪ್ರಕೃತಿಯಾಗಿ ಭಗವಂತನ ಶಕ್ತಿ ಇದೆಯಲ್ಲ, ಅದು ಮಾತ್ರ ಕಾರಣ ಅಲ್ಲ. ಆದ್ರೆ ಭಗವಂತ ಏನ್ ಮಾಡ್ತಾನೆ, ಆ ಮೂಲ ವಸ್ತುಗಳನ್ನ ಪ್ರವೇಶ ಮಾಡಿ ಕಾಳಿ ಅನ್ನುವಂತಹ ತನ್ನ ಶಕ್ತಿಯನ್ನ ಅವನು ಪ್ರಯೋಗ ಮಾಡ್ತಾನೆ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಎಲ್ಲಾ ವೇದಶಾಸ್ತ್ರಗಳು ಕೂಡ ಇದೇ ತತ್ವವನ್ನ ಅಂಗೀಕರಿಸುತ್ತವೆ. ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಿದೆ, ಏಕೋಪ್ಯಸೌ ರಚಯಿತಂ ಜಗದಂಡ ಕೋಟಿಂ ಯಚ್ಚಕ್ತಿರಸ್ತಿ ಜಗದಂಡ ಚಯಾಯದಂತಹ ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಇದು ಬ್ರಹ್ಮ ಸಂಹಿತೆಯಲ್ಲಿ ಬರುವಂತ ಒಂದು ಶ್ಲೋಕ. ಈಗ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಮೂಲ ದೇವೋತ್ತಮ ಪುರುಷನಾದ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಅವನು ತನ್ನ ಸ್ವಾಂಶ ವಿಸ್ತೃತ ರೂಪದ ಒಂದು ಭಾಗದ ರೂಪದಿಂದ ಭೌತ ಪ್ರಕೃತಿಯೊಳಗೆ ಪ್ರವೇಶಿಸುತ್ತಾನೆ. ಆಮೇಲೆ ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಹೋಗುತ್ತಾನೆ. ಆಮೇಲೆ ವಸ್ತುವಿನ ಪ್ರತಿಯೊಂದು ಕಣಕಣದಲ್ಲಿಯೂ ಪ್ರವೇಶಿಸುತ್ತಾನೆ. ವಿಶ್ವ ಸೃಷ್ಟಿಯಲ್ಲಿ ಭಗವಂತನ ಇಂತಹ ಅಭಿವ್ಯಕ್ತಿಗಳು ಎಲ್ಲ ಬ್ರಹ್ಮಾಂಡಗಳಲ್ಲಿಯೂ ಸೂಕ್ಷ್ಮಾಣುಗಳಲ್ಲಿಯೂ ಅಸಂಖ್ಯವಾಗಿಯೇ ಇವೆ. ಇದು ಇದರ ಅರ್ಥ ಏನು ಅಂತಂದ್ರೆ, ಈಗ ಮೂಲ ದೇವೋತ್ತಮ ಪುರುಷ ಯಾರು? ಗೋವಿಂದ. ಅವನನ್ನ ನಾನು ಭಜಿಸ್ತೀನಿ ಅಂತ ಬ್ರಹ್ಮ ತನ್ನ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದಾನೆ. ಯಾಕೆಂದ್ರೆ ಮೊದಲನೇ ಜೀವಿ ಅವನೇ ಆಗಿರೋದ್ರಿಂದ ಭಗವಂತ ಯಾರು ಅನ್ನೋದನ್ನ ಅವನು ಕಂಡಿರ್ತಾನೆ. ಅದಕ್ಕೋಸ್ಕರ ಆ ದೇವೋತ್ತಮ ಪುರುಷನಾದ ಭಗವಂತನಾದ ಗೋವಿಂದನನ್ನ ನಾನು ಭಜಿಸ್ತೇನೆ. ಅವನೇನ್ ಮಾಡ್ತಾನೆ, ತನ್ನದೇ ಆದಂತಹ ಸ್ವಾಂಶ ವಿಸ್ತೃತ ರೂಪ, ಅವನು ತನ್ನನ್ನ ತಾನು ಒಂದು ರೂಪವಾಗಿ ವಿಸ್ತೃತವಾಗಿ ಮಾಡ್ಕೊಳ್ತಾನೆ, ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾನೆ. ಅದರ ಒಂದು ಭಾಗ, ಅದರ ಹೆಸರೇನು? ಮಹಾವಿಷ್ಣು ಅಂತನ್ಬಿಟ್ಟು. ಆ ಮಹಾವಿಷ್ಣುವಿನ ರೂಪದಿಂದ ಭೌತ ಪ್ರಕೃತಿಯ ಒಳಗಡೆ ಅವನು ಪ್ರವೇಶ ಮಾಡ್ತಾನೆ. ಮೊದಲು ಭಗವಂತ ತನ್ನನ್ನ ತಾನು ಮಹಾವಿಷ್ಣುವಾಗಿ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಈ ಒಂದು ಭೌತಿಕ ಪ್ರಕೃತಿಯ ಒಳಗಡೆ ಅವನು ಪ್ರವೇಶ ಮಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಮತ್ತೆ ತನ್ನನ್ನ ತಾನು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ವಿಸ್ತೃತನನ್ನಾಗಿ ಮಾಡಿಕೊಂಡು ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಕೂಡ ಅವನು ಹೋಗ್ತಾನೆ. ಮೊದಲು ಭೌತ ಪ್ರಕೃತಿ, ಈ ಇಡೀ ಒಂದು ವಿಶ್ವ, ಇದರಲ್ಲಿ ಮಹಾವಿಷ್ಣುವಾಗಿ ಬರ್ತಾನೆ. ಮತ್ತೆ ಈ ಭೌತ ಪ್ರಪಂಚದಲ್ಲಿ ಬೇಕಾದಷ್ಟು ಬ್ರಹ್ಮಾಂಡಗಳಿದೆಯಲ್ಲ, ಒಂದೊಂದು ಬ್ರಹ್ಮಾಂಡದಲ್ಲೂ ಕೂಡ ಅವನು ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರವೇಶ ಮಾಡ್ತಾನೆ. ಆಮೇಲೆ ಒಂದೊಂದು ವಸ್ತುವಿನ ಪ್ರತಿಯೊಂದು ಕಣದಲ್ಲೂ ಕೂಡ ಅವನು ಕ್ಷೀರೋದಕಶಾಹಿ ವಿಷ್ಣುವಾಗಿ ತನ್ನನ್ನ ತಾನು ವಿಸ್ತರಣೆ ಮಾಡಿಕೊಂಡು ಅದರಲ್ಲಿ ಪ್ರವೇಶ ಮಾಡ್ತಾನೆ. ಈಗ ಭಗವಂತ ಹೇಗೆ ಅದನ್ನ ಸೃಷ್ಟಿ ಮಾಡ್ದ ಮತ್ತು ಹೇಗೆ ಅವನು ಅದನ್ನೆಲ್ಲ ಮಾಡ್ತಾನೆ ಅನ್ನೋದು ಇದು ಮೊದಲನೇ ಸ್ಕಂದದಲ್ಲಿ ನಾವು ವಿವರವಾಗಿ ತಿಳ್ಕೊಂಡಿದ್ದೀವಿ. ಇಲ್ಲಿ ಬ್ರಹ್ಮ ತನ್ನ ಬ್ರಹ್ಮ ಸಂಹಿತೆಯಲ್ಲಿ ಮತ್ತು ಅದನ್ನ ವಿವರಣೆ ಮಾಡಿದ್ದಾನೆ, ಹೇಗೆ ಇದು ಆಗತ್ತೆ ಅಂತ ಅಂದ್ಬಿಟ್ಟು. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಮೊದಲು ಭಗವಂತ ತನ್ನನ್ನ ತಾನು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಮಹಾವಿಷ್ಣುವಾಗಿ ಈ ಭೌತ ಪ್ರಕೃತಿಯ ಒಳಗಡೆ ಅವನು ಪ್ರವೇಶ ಮಾಡ್ತಾನೆ. ಆಮೇಲೆ ಇಲ್ಲಿ ಬೇಕಾದಷ್ಟು ಬ್ರಹ್ಮಾಂಡಗಳಿದೆಯಲ್ಲ, ಒಂದೊಂದು ಬ್ರಹ್ಮಾಂಡದಲ್ಲೂ ಮತ್ತೆ ಅವನು ತನ್ನನ್ನ ತಾನು ವಿಸ್ತರಣೆ ಮಾಡಿಕೊಂಡು ಗರ್ಭೋದಕಶಾಹಿ ವಿಷ್ಣುವಾಗಿ ಹೋಗ್ತಾನೆ. ಮತ್ತೆ ಅವನು ಒಂದೊಂದು ಕಣದಲ್ಲೂ ಕೂಡ ಕ್ಷೀರೋದಕಶಾಹಿ ವಿಷ್ಣುವಾಗಿ ಅವನು ಪ್ರವೇಶ ಮಾಡ್ತಾನೆ. ವಿಶ್ವ ಸೃಷ್ಟಿಯಲ್ಲಿ ಭಗವಂತ ಈ ರೀತಿ ಅವನು ಎಲ್ಲ ಬ್ರಹ್ಮಾಂಡಗಳಲ್ಲೂ ಒಂದೊಂದು ಸೂಕ್ಷ್ಮಾಣುಗಳಲ್ಲೂ ಕೂಡ ಅವನು ಇದ್ದಾನೆ. ಅಂದ್ರೆ ಭಗವಂತನ ಇಂಥ ಒಂದು ಅಭಿವ್ಯಕ್ತಿಗಳು ಬೇಕಾದಷ್ಟಿದೆ. ಅವನು ಒಂದು ಕಣದಲ್ಲೂ ಇಲ್ಲ ಅನ್ನೋ ಹಾಗಿಲ್ಲ, ಎಲ್ಲದರಲ್ಲೂ ಕೂಡ ಅವನು ಇದ್ದಾನೆ ಅನ್ನೋದು ಇಲ್ಲಿ ಬ್ರಹ್ಮ ಹೇಳಿರುವಂಥದ್ದು.
ಅದೇ ರೀತಿ ಭಗವದ್ಗೀತೆಯಲ್ಲೂ ಕೂಡ ಈ ಒಂದು ಸಂಗತಿ ದೃಢಪಟ್ಟಿರುತ್ತದೆ. ಅದು ಯಾವುದು? 10ನೇ ಅಧ್ಯಾಯ 42ನೇ ಶ್ಲೋಕ. ಆ ಶ್ಲೋಕ ಯಾವುದು ಅಂತಂದ್ರೆ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಭಗವಂತ ನೋಡಿ, ಭಗವದ್ಗೀತೆಯಲ್ಲಿ ಯಾವ ವಿಷಯಗಳನ್ನು ಬಿಟ್ಟಿಲ್ಲ, ಸಂಪೂರ್ಣವಾಗಿ ಹೇಳಿದ್ದಾನೆ. ಅದಕ್ಕೋಸ್ಕರ ಅದನ್ನ ಎಲ್ಲಾ ವೇದಗಳ ಸಾರ ಅಂತ ಹೇಳ್ತಾರೆ. ಅದಕ್ಕೆ ಭಗವದ್ಗೀತೆಯನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಆಯಿತಾ? ಇಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾನೆ, ಈ ಒಂದು ಶ್ಲೋಕದ ಅರ್ಥ ಏನು? ಎಲೈ ಅರ್ಜುನ, ನನ್ನ ಶಕ್ತಿಗಳು ಅಸಂಖ್ಯವಾಗಿವೆ, ಅವು ನಾನಾ ರೀತಿಯಲ್ಲಿ ಕಾರ್ಯ ಮಾಡುತ್ತವೆ, ಅವುಗಳನ್ನು ನೀನು ತಿಳಿಯುವ ಅಗತ್ಯವಿಲ್ಲ. ಸ್ವಾಂಶ ವಿಸ್ತರಣೆಯ ಒಂದು ಅಂಶವಷ್ಟರಿಂದಲೇ ಎಲ್ಲ ಬ್ರಹ್ಮಾಂಡಗಳಲ್ಲಿಯೂ ಎಲ್ಲ ಮೂಲ ವಸ್ತುಗಳಲ್ಲಿಯೂ ನಾನು ಪ್ರವೇಶಿಸಿರುತ್ತೇನೆ. ಅದರಿಂದಾಗಿ ಸೃಷ್ಟಿಕ್ರಿಯೆ ನಡೆಯುತ್ತದೆ. ಭೌತ ಪ್ರಕೃತಿಯ ಆಶ್ಚರ್ಯಕರವಾದ ಕಾರ್ಯಗಳು ಭಗವಾನ್ ಕೃಷ್ಣನಿಂದಲೇ ಆಗಿವೆ. ಹೀಗೆ ಆತನು ಎಲ್ಲದಕ್ಕೂ ಅಂತಿಮ ಕಾರಣನು ಅಥವಾ ಎಲ್ಲ ಕಾರಣಗಳಿಗೂ ಮೂಲ ಕಾರಣನು. ಇಲ್ಲಿ ಕೃಷ್ಣ 10ನೇ ಅಧ್ಯಾಯ 42ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಎಲೆ ಅರ್ಜುನ, ನನ್ನ ಶಕ್ತಿಗಳು 1, 2 ಅಲ್ಲಪ್ಪ, ಅಸಂಖ್ಯವಾಗಿವೆ. ಅದು ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ನೀನು ತಿಳ್ಕೊಳ್ಳುವಂತ ಅಗತ್ಯ ಇಲ್ಲ. ನನ್ನ ಸ್ವಾಂಶ ವಿಸ್ತರಣೆ ಅಂದರೆ ನಾನು ನನ್ನನ್ನೇ ವಿಸ್ತರಣೆ ಮಾಡಿಕೊಂಡಿರುವಂಥ ಒಂದು ಸಣ್ಣ ಅಂಶ ಇರುತ್ತಲ್ಲ, ಅಂದರೆ ಅದು ಭಗವಂತ ಅಲ್ವಾ, ಪರಮಾತ್ಮನಾಗಿ ಅವನು ಏನು ಮಾಡಿದಾನೆ, ಎಲ್ಲ ಬ್ರಹ್ಮಾಂಡಗಳಲ್ಲೂ ಕೂಡ ಯಾವ್ಯಾವುದು ಮೂಲ ವಸ್ತುಗಳಿದೆಯೋ ಅದರಲ್ಲೆಲ್ಲವೂ ಕೂಡ ನಾನು ಪ್ರವೇಶ ಮಾಡಿದ್ದೀನಿ. ಅದರಿಂದಾನೇ ಸೃಷ್ಟಿ ಕಾರ್ಯ ನಡೆಯೋದು ಅಂತ ಹೇಳ್ತಾ ಇದ್ದಾನೆ. ಈಗ ಒಂದು ತಾಯಿಯ ಗರ್ಭದಲ್ಲಿ ತಂದೆಯ ಒಂದು ವೀರ್ಯದಿಂದ ಒಂದೇ ಒಂದು ಕಣದಿಂದ ನಾವು ಸೃಷ್ಟಿಯಾಗ್ತೀವಿ. ತಾಯಿಯ ಒಂದು ವೀರ್ಯದ ಜೊತೆ ಸೇರಿದಾಗ ಅಲ್ಲಿ ಜೀವ ಅನ್ನೋದು ಸೃಷ್ಟಿಯಾಗಿ ಅದು ದೇಹ ಹೇಗೆ ಬೆಳೆಯುತ್ತೆ ನೋಡಿ, ಏನೂ ಇರೋದಿಲ್ಲ ಅದರಲ್ಲಿ. ಕಣ್ಣು, ಮೂಗು, ಕಿವಿ ಮತ್ತೆ ಇನ್ನೊಂದು ದೇಹನೇ ಸೃಷ್ಟಿಯಾಗುತ್ತೆ ಅಂತಂದ್ರೆ ಅಲ್ಲಿ ಭಗವಂತ ಇಲ್ಲದೆ ಆ ಕಾರ್ಯ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕಿಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಒಂದೇ ಒಂದು ಅಂಶ ಪರಮಾತ್ಮನಾಗಿ ಪ್ರತಿಯೊಂದು ಮೂಲ ವಸ್ತುಗಳಲ್ಲೂ ಕೂಡ ನಾನು ಇರ್ತೀನಿ. ಅದರಿಂದನೇ ಇದೆಲ್ಲ ನಡೀತಾ ಇರೋದು. ಸೊ ಇಲ್ಲಿ ಗುರುಗಳು ಹೇಳ್ತಾರೆ, ಭೌತ ಪ್ರಕೃತಿಯ ಆಶ್ಚರ್ಯಕರವಾದಂತಹ ಕೆಲಸಗಳು ಬೇಕಾದಷ್ಟು ನಡೆಯುತ್ತೆ. ಈಗ ಭಗವಂತ ಕೃಷ್ಣ ಬೇಕಾದಷ್ಟು ಲೀಲೆಗಳನ್ನು ನಡೆಸಿದ್ದಾನೆ ಅಲ್ವಾ? ಎಲ್ಲವೂ ಕೂಡ ಆಶ್ಚರ್ಯಕರವಾಗಿರುವಂಥದ್ದು. ಅದು ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಸೊ ಈ ರೀತಿ ಏನೇ ಆಶ್ಚರ್ಯಕರವಾದ ಕೆಲಸಗಳೆಲ್ಲ ನಡೆದಿದ್ರು ಕೂಡ ಅದೆಲ್ಲ ಭಗವಂತನಿಂದಾನೇ. ಹೀಗೆ ಅವನು ಎಲ್ಲದಕ್ಕೂ ಕೂಡ ಅಂತಿಮ ಕಾರಣ, ಮತ್ತು ಎಲ್ಲ ಕಾರಣಗಳಿಗೂ ಕೂಡ ಮೂಲ ಕಾರಣ. ಈಗ ಏನಾದರೂ ಒಂದು ಘಟನೆ ನಡೆದಿದೆ ಅಂತಂದರೆ ಅದನ್ನು ಹುಡುಕೊಳ್ತಾ ಹೋದಾಗ ಅದರ ಮೂಲ ಏನಿರ್ಬೋದು, ಅದಕ್ಕೆ ರೀಸನ್ ಏನಿರ್ಬೋದು, ಕಾರಣಗಳನ್ನು ಹುಡುಕ್ತಾ ಹೋದಾಗ ಅದಕ್ಕೆ ಮೂಲ ಮತ್ತು ಅಂತಿಮ ಕಾರಣ ಯಾರಾಗಿರ್ತಾನೆ? ಭಗವಂತನೇ ಆಗಿರ್ತಾನೆ. ಇದು ತುಂಬಾ ವಿಶೇಷವಾಗಿರುವಂತಹ ವಿಷಯಗಳು. ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಮ್ಮ ಜೀವನದಲ್ಲಿ ಏನೇ ಘಟನೆ ನಡೀಲಿ ಅದನ್ನು ಹುಡುಕ್ತಾ ಹೋದಾಗ ಮೂಲ ಭಗವಂತನೇ ಕಾರಣ ಆಗಿರ್ತಾನೆ. ಅದಕ್ಕೆ ಅವನನ್ನ ಸರ್ವ ಕಾರಣಗಳ ಕಾರಣಕರ್ತ ಅಂತ ಹೇಳೋದು. ಈ ರೀತಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನಾವು ಆದಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ನೋಡಿ, ಈಗ ಸೃಷ್ಟಿ ಕಾರ್ಯ ಹೇಗೆ ನಡೀತು ಅನ್ನೋದನ್ನ ಒಂದೊಂದಾಗಿ ವಿವರಣೆ ಮಾಡ್ತಾ ಇದ್ದಾರೆ. ಈಗ ನಮ್ಗೆ ಇದಕ್ಕೆ ಮುಂಚೆ ನಮಗೆ ನೀರು, ಅಗ್ನಿ, ವಾಯು ಈ ಪಂಚಭೂತಗಳಿದೆಯಲ್ಲ, ಅದು ಹೇಗೆ ಸೃಷ್ಟಿ ಆಯಿತು ಅನ್ನೋದು ಗೊತ್ತಾಯಿತು. ಇಲ್ಲಿ ಭಗವಂತ ಈಗ ಸೃಷ್ಟಿ ಕಾರ್ಯವನ್ನು ಹೇಗೆ ಮಾಡ್ತಾನೆ, ಈಗ ಆ ಪಂಚಭೂತಗಳಾಗಿರ್ಬೋದು, ಪಂಚೇಂದ್ರಿಯಗಳು ಇವೆಲ್ಲ ಇದೆ, ಬಟ್ ಅದೇನು ಸೃಷ್ಟಿ ಆಗ್ತಾ ಇಲ್ಲ. ಬರೀ ಹಾಗೆ ಇದ್ರೆ ಏನು ಪ್ರಯೋಜನ? ಏನೂ ಆಗೋದಿಲ್ಲ ಅಲ್ವಾ? ಸೊ ಅದಕ್ಕೆ ಇವಾಗ ಅದು ಒಂದಕ್ಕೊಂದು ಬೆರಿಬೇಕು. ಅದು ಬೆರಿಬೇಕು ಅಂತಂದ್ರೆ ಭಗವಂತನ ಪರ್ಮಿಷನ್ ಬೇಕು. ಭಗವಂತನ ಪರ್ಮಿಷನ್ ಜೊತೆಗೆ ಭಗವಂತನ ಶಕ್ತಿಯ ಮೂಲಕ ಈ ಕೆಲಸಗಳೆಲ್ಲ ನಡೆಯುವಂಥದ್ದು. ಅದರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.